ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಸ್ಪೆಷಲ್ ಆದಂತಹ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನಿವಾಗ ಎಕ್ಸಾಕ್ಟ್ ಆಗಿ ಕಾರ್ಕಳ ತಾಲೂಕಿನಲ್ಲಿರುವಂತಹ ಒಂದು ಹತ್ತೂರು ಚರ್ಚಿನ ಸಮೀಪದಲ್ಲಿ ಇದ್ದೇನೆ. ನಿಮಗೆ ಒಂದು ಗುಹೆ ತೋರಿಸುವಂತ ನಾನು ಬಂದಿದ್ದೇನೆ. ಈ ಗುಹೆ ಅಂದ್ರೆ ತುಂಬಾ ದೊಡ್ಡದಾಗಿದೆ. ಎಷ್ಟು ದೊಡ್ಡದಾಗಿದೆ ಅದು ತುಂಬಾ ದೊಡ್ಡದಾಗಿದೆ. ಸೊ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಗುಹೆ ಒಳಗಡೆ ಹೋಗ್ತಾ ಇರೋದು. ಈ ಗುಹೆಯ ಒಳಗಡೆ ಒಂದು ಮ್ಯಾಕ್ಸಿಮಮ್ ಅಂದ್ರೆ 80 ಇಂದ 90 ಮೆಂಬರ್ಸ್ ನಿಂತ್ಕೊಳ್ಬಹುದು, ಅಷ್ಟು ದೊಡ್ಡದಾದ ಗುಹೆ. ಸೊ ನಾನು ನಿಮಗೆ ತೋರಿಸ್ತೇನೆ ಒಳಗಡೆ ಯಾವ ರೀತಿ ಇದೆ ಅಂತೆಲ್ಲ ತೋರಿಸ್ತೇನೆ. ಹಾಗೇನೆ ಇಲ್ಲಿ ಮಳೆಗಾಲದಲ್ಲಿ ತುಂಬಾ ನೀರಿರುತ್ತೆ. ಈಗ ಸ್ವಲ್ಪ ಕಮ್ಮಿ ಅಂದ್ರೆ ಈಗ ನೀರೇ ಇಲ್ಲ ಬೇಸಿಗೆಗಾಲಾಗಿದ್ದರಿಂದ. ಅದಕ್ಕಿಂತ ಮೊದಲು ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಸೊ ಇದಕ್ಕೆ ತುಂಬಾ ಹಿಸ್ಟ್ರಿ ಕೂಡ ಇದೆ, ನಾನು ತೋರಿಸ್ತೇನೆ. ಅದಕ್ಕಿಂತ ಮೊದಲು ಆ ಸೂಚನೆಯನ್ನು ಕೆಲವು ಪಾಲಿಸಿ. ಈ ರೀತಿಯಾಗಿ ಬೋರ್ಡ್ ಹಾಕಿದ್ದಾರೆ: ಶ್ರೀ ಹತ್ತೂರು ಪುಣ್ಯಕ್ಷೇತ್ರದ ಶಕ್ತಿಪೀಠ ಪರ್ಪಳೆ ಗುಹೆ, ಮೈಲಿಗೆ ಅಮೆ ಸೂತಕದವರಿಗೆ ಗುಹೆ ಒಳಗಡೆ ಪ್ರವೇಶ ಇಲ್ಲ ಅಂತ ಹಾಕಿದ್ದಾರೆ. ಇದರ ಒಳಗಡೆ ಚಪ್ಪಲಿ ಕೂಡ ಹಾಕಬಾರ್ದು, ನಾವು ಚಪ್ಪಲಿಯನ್ನು ಹೊರಗಡೆ ಬಿಡುವ. ಸೊ ನಾವಿಲ್ಲಿ ಬಿಟ್ಟಿದ್ದೇವೆ ಚಪ್ಪಲಿ. ಸೊ ಒಳಗಡೆ ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಇದೆ. ನಮಗೆ ಹೊರಗಿಂದಲೇ ಕಾಣ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಇಲ್ಲಿ ಬೋರ್ಡ್ಸ್ ಹಾಕಿದ್ದಾರೆ. ಇಲ್ಲಿ ಕೂಡ ಪಾದರಕ್ಷೆಗಳನ್ನು ಇಲ್ಲಿ ಬಿಡಿ ಅಂತ. ಸೊ ಯಾರು ಕೂಡ ಪಾದರಕ್ಷೆಗಳನ್ನು ಹಾಕಿಕೊಂಡು ಒಳಗಡೆ ಹೋಗ್ಬೇಡಿ, ಇದೊಂದು ಪವಿತ್ರ ಜಾಗ ಆಗಿದ್ದರಿಂದ. ಸೊ ನೋಡಿ ಯಾವ ರೀತಿ ಇದೆ ಅಂತ. ಮತ್ತೇನಪ್ಪ ಅಂದ್ರೆ ಇಲ್ಲಿ ಮೊದಲು ಯಾರಪ್ಪ ಅಂದ್ರೆ ಟಿಪ್ಪು ಸುಲ್ತಾನ ಇಲ್ಲಿ ಅಡಗಿಕೊಳ್ಳಿಕ್ಕೆ ಈ ಗುಹೆಯನ್ನು ಯೂಸ್ ಮಾಡ್ತಿದ್ದ ಅಂತ ಇದು ಸಹ ಕತೆ ಕೂಡ ಇದೆ ನೋಡಿ. ಹಾಗೇನೆ ಗೈಸ್, ಇನ್ನೊಂದು ಕತೆ ಇದೆ ನಿಮಗೆ ಗೊತ್ತಿರುವ ಹಾಗೆ. ಕಾರ್ಕಳ ತಾಲೂಕಿನ ಸಮೀಪದಲ್ಲಿರುವಂತಹ ಅಂಬರೀಷ ಮುನಿಗಳು ತಪಸ್ಸು ಮಾಡಿದಂತಹ ಗುಹೆ, ಅದಕ್ಕೆ ಅಂಬರೀಷ ಗುಹೆ ಅಂತ ಹೆಸರು ಬಂದಿದೆ. ಅದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಕಾಂತಾವರ ಗುಹೆ. ಹಾಗೇನೆ ಈ ಕಾಂತಾವರ ಗುಹೆ ಮತ್ತು ಪರ್ಪಳೆ ಗುಹೆಗೆ ಕನೆಕ್ಷನ್ ಇದೆ. ಇಂದೊಮ್ಮೆ ಈ ಪರ್ಪಳೆ ಗುಹೆ ಹತ್ತಿರ ಒಂದು ದನ ಮೇಯುತ್ತಿರುವಾಗ ಹೆಂಗಸು ಆ ದನವನ್ನು ಹಟ್ಟಿಸಿಕೊಂಡು ಬರುವಾಗ ಆ ದನ ಈ ಪರ್ಪಳೆ ಗುಹೆಗೆ ಪ್ರವೇಶ ಮಾಡುತ್ತದೆ. ತದನಂತರ ಆ ದನ ಈ ಅಂಬರೀಷ ಗುಹೆಯಿಂದ ಹೊರಗೆ ಬರುತ್ತದೆ. ಮತ್ತೇನಪ್ಪ ಅಂದ್ರೆ ಹಿಸ್ಟ್ರಿ, ಇಲ್ಲಿ ಋಷಿಮುನಿಗಳೆಲ್ಲ ತಪಸ್ಸು ಮಾಡ್ತಿದ್ರಂತೆ ಈ ಗುಹೆಯ ಒಳಗಡೆ. ನೋಡಿ ತುಂಬಾ ಕತ್ತಲಾಗಿದೆ, ಹಾಗಾದ್ರೆ ಒಳಗಡೆ ತುಂಬಾ ಕೂಲಾಗಿದೆ, ಏನು ಹೆದರುವಂಥದ್ದು ಇಲ್ಲಿ ಇಲ್ಲ. ಯಾರು ಕೂಡ ಒಬ್ಬರು ಕೂಡ ಬರ್ಬೋದು, ಏನು ಭಯ ಇಲ್ಲ. ಸೊ ಬಾವಲಿ ಅದು ಕೂಡ ಇಲ್ಲ. ಒಂದು ದೊಡ್ಡದಾಗಿದೆ ಗುಹೆ ನೋಡಿ. ನೀರು ಕಮ್ಮಿ, ಇಲ್ಲಿ ಕಪ್ಪೆ ಒಂದೊಂದು ಇದೆ ನೋಡಿ, ಚಿಕ್ಕ ಚಿಕ್ಕದು. ಇಲ್ಲಿ ನೋಡಿ, ಇದು ಮೇಲೆ ಕೂಡ ಇದೆ, ಇಲ್ಲಿ ದೊಡ್ಡ ಕಲ್ಲು ಕೂಡ ಇದೆ ನೋಡಿ. ಮೇಲೆ ಹೋಗುವ, ತೋರಿಸ್ತೇನೆ ನಿಮಗೆ. ಚಿಕ್ಕ ಚಿಕ್ಕ ಕಪ್ಪೆಗಳೆಲ್ಲ ಇವೆ ನೋಡಿ. ಸೊ ಮಳೆಗಾಲದಲ್ಲಿ ಇಲ್ಲಿ ಫುಲ್ಲು ನೀರಿರ್ತದೆ ಆಯ್ತಾ. ಫುಲ್ಲು ನೀರಿರ್ತದೆ ನೋಡಿ. ಇಲ್ಲಿ ನೀರು, ಇದು ನೀರಲ್ಲಿ ನಡ್ಕೊಂಡು ಬರ್ಬೇಕಾಗುತ್ತೆ. ಸೊ ಇಲ್ಲಿ ಒಂದು ಶಕ್ತಿಪೀಠ ಕೂಡ ಇದೆ ನೋಡಿ. ಇಲ್ಲಿ ಶಕ್ತಿಪೀಠ ಇಲ್ಲಿ ನೋಡಿ, ಇಲ್ಲಿ ಎಳನೀರು ಎಲ್ಲ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಶಿವಲಿಂಗ ಕೂಡ ಇದೆ. ಸೊ ಶಿವಲಿಂಗ ನೋಡಿ, ತ್ರಿಶೂಲ ಕೂಡ ಇದೆ ನೋಡಿ. ಇಲ್ಲಿ ಒಂದು ಪಾದ ಕೂಡ ಇದೆ ನೋಡಿ, ನೋಡ್ತಾ ಇರ್ಬೋದು ನೋಡಿ. ಬಾಲೆನಲ್ಲಿ ಇಟ್ಟಿದೆ. ಇಲ್ಲಿ ಕೂಡ ಒಂದು ಲಿಂಗ ಇದೆ ನೋಡಿ. ವಟ ಕೂಡ ಇದೆ, ತ್ರಿಶೂಲ ನಡ್ಕೊಂಡು. ಹಾಗೆಯೇ ಸಿಯಾಲ ಕೂಡ ಇದೆ, ಒಂದು ಊದುಪತ್ತಿ ಎಲ್ಲ ಇದೆ. ಇಲ್ಲಿ ಒಳಗಟ್ಟಿದ್ದಾರೆ, ಜನ ಬರ್ತಾ ಇರ್ತಾರೆ ಇಲ್ಲಿಗೆ ನೋಡಿ. ಎಷ್ಟು ಇಲ್ಲಿ ಕೂಡ ಇದೆ ಅಂತ, ಬೇರ ಅಂತ ಅವಾಗ ಕಾಣ್ತಾ ಇದೆ ನೋಡಿ. ಇಲ್ಲೆಲ್ಲ ದೀಪ ಎಲ್ಲ ಇಡ್ತಾರ ಅಂತ ಐ ಥಿಂಕ್ ನೋಡಿ. ಇಲ್ಲಿ ಬನ್ನಿ ಮುಂದೆ ಹೋಗುವ, ಇದಕ್ಕಿಂತ ಮೇಲೆ ಹೋಗ್ಬೋದು. ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಇದೆ ಅಂತ ನೋಡಿ. ಇಲ್ಲಿ ಬಾವಲಿಗಳ ಸದ್ದು ಎಲ್ಲ ಕೇಳಿಸ್ತಾ ಉಂಟು, ಕೂಗುದೆಲ್ಲ ನೋಡಿ. ಇದೊಂದು ನೋಡಿ, ಇಲ್ಲಿ ಭಯಂಕರವಾಗಿದೆ, ಎಷ್ಟೇ ಕ್ಲೋಸ್ ಆಗಿದೆ ನೋಡಿ. ಇಲ್ಲಿ ಒಂದು ಚಿಕ್ಕ ಕಪ್ಪೆಗಳೆಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಇವೆ ನೋಡಿ. ನೋಡಿ ಮುಂದೆ ಹೋಗುವ ಎಂತ ಮೇಲೆ ನೋಡಿ ಹೇಗಿದೆ ಅಂತ. ಮೇಲೆ ಹೋಗುವ. ಮೇಲೆ ಹೀಗೆ ಇದೆ ನೋಡಿ, ಬಾವಲಿ ಎಲ್ಲ ಇದೆ ನೋಡಿ. ಇಲ್ಲಿ ಮೇಲೆ ಬಾವಲಿ ಇದೆ, ಮೇಲೆ ಬಂದ್ರೆ ನಮಗೆ ಬಾವಲಿ ಕಾಣ್ಬೋದು ನೋಡಿ. ಇಲ್ಲಿ ಅಲ್ಲಿಂದ ಬರ್ತದ ಅಂತ ಬಾವಲಿ ಕಾಣ್ತಾ ಇರ್ಬೋದು. ಡೀಪ್ ಆಗಿ ತೋರಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಸೊ ಇದೊಂದು ಗುಡ್ಡೆಯ ಒಳಗಡೆ ಬರಬೇಕು, ಮೈನ್ ರೋಡಿಂದ ಒಂದು ತುಂಬ ಬರಬೇಕು, ಒಂದು 200-300 ಮೀಟರ್ ಬರಬೇಕು ನೋಡಿ. ಈ ರೀತಿಯಾಗಿದೆ, ತುಂಬಾ ಅಂದ್ರೆ ತುಂಬಾ ದೊಡ್ಡದಾಗಿದೆ ಇದು ಗುಹೆ, ಸಿಕ್ಕಾಪಟ್ಟೆ. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ಗುಹೆಗೆ ಎಂಟ್ರಿ ಆಗ್ತಾ ಇರೋದು ನೋಡಿ. ಮೇಲೆ ಇದು ಬೇರು ಹಾವಲ್ಲ, ಇಲ್ಲಿ ನೋಡಿ ಇದು ಬೇರು ಹಾವಲ್ಲ ಆಯ್ತಾ.
ಭಯ ಪಡ್ಕೊಳ್ಬೇಡಿ ಯಾರು ಕೂಡ. ಸೈಡಿಂದ ಹೋಗ್ಲಿಕ್ಕೆ ಆಗ್ತದೆ, ಬೇಡ ರಿಸ್ಕ್ ಸುಮ್ಮನೆ. ನೋಡಿ ನೋಡಿ, ಅಲ್ಲಿಂದ ಬಾವಲಿ ಬರ್ತಾ ಇರೋದು ನೋಡಿ. ಇನ್ನು ಮುಂದೆ ಹೋಗ ಸ್ವಲ್ಪ, ಇಲ್ಲಿ ಕೂಡ ಇದೆ ಇಷ್ಟೇ. ಇಲ್ಲಿ ಕೆಳಗೆ ಇರ್ತೈತಿ, ಇವಾಗ ಹೋಗ್ಬೋದು. ದಾರಿಯಾಗಿ ಇದು ಆಗಿದೆ. ಆದರೆ ಈ ಗುಹೆಯಲ್ಲಿ ಹೆದರಬೇಕಾಗಿ ಅಷ್ಟು ಇಲ್ಲ. ಜಾರ್ತದೆ, ತುಂಬ ಅಂದರೆ ತುಂಬ ಜಾರ್ತದೆ. ನೀರಿನ ಅಂಶ ಇರೋದ್ರಿಂದ ಜಾರದು. ಚಿಕ್ಕ ಚಿಕ್ಕ ಮರಿಗಳು ಕಪ್ಪೆ ಇದೆ ನೋಡಿ. ಬನ್ನಿ ಊರಿಗೆ ಹೋಗುವ, ಸಾಕು ಇದಿಷ್ಟು. ಬಾವಳಿ ನೋಡಿ, 2, 4 ಮೇಲೆ ಬಾವಳಿ ಇದೆ ನೋಡಿ. ಸೊ ಜಾಸ್ತಿಯಾಗಿ ಗುಹೆಗಳಲ್ಲಿ ಬಾವಲಿ ಇವೆಲ್ಲ ವಾಸಿಸ್ತದೆ. ಇಲ್ಲಿ ಕೂಡ ಇದೆ ನೋಡಿ ಬಾವಲಿ. ಅದರಲ್ಲಿ ಕಮ್ಮಿ ಬಾವಲಿ, ಅಷ್ಟು ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ ಇದರ ಒಳಗಡೆ ಬಾವಲಿ. ಇದು ಯಾವ ಜಾತಿಯ ಕಪ್ಪೆ ಅಂತ ಗೊತ್ತಿಲ್ಲ. ಕಪ್ಪೆ ನೋಡಿ, ಕಪ್ಪೆ 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 ಕರ ಕರ ತುಪ್ಪ ಚಳಿ ಚಳಿ. ಬೆಳಕು ಅಲ್ಲಿಂದ ಬರ್ತದೆ ನೋಡಿ. ಇಲ್ಲಿ ಕೂಡ ಇದೆ ನೋಡಿ ಕಪ್ಪೆ. ಎಲ್ಲ ಇದರ ಒಳಗೆ ಹೋಯ್ತು ಕಪ್ಪೆ. ನಿಮಗೂ ಕೂಡ ಬರ್ಬೋದು, ಯಾರು ಕೂಡ ಬರ್ಬೋದು. ಇದಕ್ಕೆ ಏನು ಭಯ ಇಲ್ಲ. ಈ ಗುಹೆ ಒಳಗಡೆ ಬರಬೇಕಾದ್ರೆ, ನಿಮಗೆ ಬೇರೆ ಗುಹೆ ಒಳಗಡೆ ಎಲ್ಲ ಬರಬೇಕಾದ್ರೆ ತುಂಬ ಭಯ ಆಗುತ್ತೆ. ಇದೊಂದು ಡಿಫ್ರೆಂಟ್ ಆದ ಗುಹೆ, ಕೇವ್. ಬನ್ನಿ ಕೆಳಗೆ ಹೋಗುವ. ಸ್ವಲ್ಪ ಜಾರ್ತದೆ, ಕೇರ್ಫುಲ್ ಆಗಿರ್ಬೇಕು. ಇದೇನು ಇಟ್ಟಿದ್ದಾರೆ, ಮುಳ್ಳು ಅಂತ. ಇದು ಒಂದು ಬದಿ ಆದ್ರೆ ನಾನು ಇನ್ನೊಂದು ಬದಿ ತೋರಿಸ್ತೇನೆ. ಇದು ಒಂದು ಸೈಡ್ ಆಗಿದೆ. ಇನ್ನೊಂದು ಸೈಡ್ ನೋಡುವ. ಸೊ ಬೆಳಕು ನೋಡಿ ಯಾವ ರೀತಿ ಬರ್ತಾ ಇದೆ ನೋಡಿ ಹೊರಗಿಂದ. ಈ ಸೈಡ್ ಒಮ್ಮೆ ಹೋಗು ಬನ್ನಿ. ಮಳೆಗಾಲದಲ್ಲಿ ಅಂದ್ರೆ ಇಲ್ಲಿ ಎಲ್ಲ ಫುಲ್ಲು ನೀರಿರ್ತದೆ ನೋಡಿ, ಫುಲ್ಲು ನೀರು ಇರ್ತದೆ. ಈ ನೀರಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕಾಗ್ತದೆ, ಆ ಶಕ್ತಿಪೀಠದ ಕಡೆಗೆ. ಎಷ್ಟೇ ಆಗಲ್ಲ, ಚೆನ್ನಾಗಿದೆ ನೋಡಿ. ಇಲ್ಲಿ ಕೂಡ ಪ್ಲಾಸ್ಟಿಕ್ ಇದೆ ನೋಡಿ. ಇದು ಆಯಿಲ್. ಇದು ಪ್ಲಾಸ್ಟಿಕ್ ಅನ್ನು ಹೊರಗೆ ಹಾಕೋ, ಇದರಲ್ಲಿ ಸುಮ್ಮನೆ ಯಾಕೆ, ಬೇಡ. ಇಲ್ಲಿ ಇಡುವ, ಮತ್ತೆ ತಕೊಂಡು ಹೋಗುವ. ಗುಹೆಯಿಂದ ಎಕ್ಸಿಟ್ ಆಗುವಾಗ ತಕೊಂಡು ಹೋಗುವ. ತುಂಬಾ ಚಂದ ಇದೆ ಆಯ್ತಾ ಈ ಗುಹೆ. ಬಂದ್ರೆ ಒಂದು ಡಿಫ್ರೆಂಟ್ ಆಗಿ ಇದು ನಂಗೆ ಲೈಕ್ ಆಯ್ತು ತುಂಬಾ ಈ ಗುಹೆ. ಇಲ್ಲಿ ಕೂಡ ಇದೆ ಚಿಕ್ಕ ಚಿಕ್ಕದು. ಇದೆಂತ ಗೊತ್ತಿಲ್ಲ, ಸ್ವಲ್ಪ ಜಾರ್ತದೆ ಅಷ್ಟೇ. ಇದಿಷ್ಟೇ, ಇದೆಲ್ಲಿಗೆ ಹೋಗಲ್ಲ. ಇದೆಲ್ಲ ಮುಚ್ಚಿದೆ ಐ ಥಿಂಕ್. ಬೇರೆ ನಾನು ಕನೆಕ್ಷನ್ ಉಂಟಂತ ಹೇಳಿದೆಲ್ಲ, ಅದು ಮುಚ್ಚಿ ಹೋಗಿದೆ ಅಂತ ನೋಡಿ. ಇಲ್ಲಿ ನೋಡಿ ದೊಡ್ಡದು. ಬನ್ನಿ ಆ ಕಡೆ ಹೋಗುವ. ಇಷ್ಟೇ, ಬೇರೆ ಏನು ನೋಡ್ಲಿಕ್ಕಿಲ್ಲ. 4-5 ಜನ ಬಂದ್ರು ನಿಮಗೆ ನೋಡ್ಬೋದು, ಆರಾಮಾಗಿ ನೋಡ್ಬೋದು. ಒಂದು ಒಳಗೆ ಬಂದರೆ ಏನೋ ಒಂದು ಫೀಲ್ ಆಗುತ್ತೆ, ಪಾಸಿಟಿವ್ ಆಗಿ ಒಂದು ಫೀಲ್ ಆಗ್ತಾ ಉಂಟು ನನಗೆ. ಹೊರಗಡೆ ಹೋದ್ರೆ ಏನೋ ಒಂದು ಫೀಲು, ಒಳಗಡೆ ಬಂದರೆ ಏನೋ ಪಾಸಿಟಿವ್ ಆಗಿ ಫೀಲ್ ಆಗ್ತಾ ಇದೆ ನನಗೆ. ಇಲ್ಲಿ ಋಷಿಮುನಿಗಳೆಲ್ಲ ತಪಸ್ಸು ಮಾಡಿದಂಥ ಜಾಗ ಇದೆ ನೋಡಿ, ಭಾಳ ಚಂದ ಇದೆ. ಸೊ ನಾವು ಕೆಲವೊಂದು ಗುಹೆಗಳಿಗೆ ಸಿಕ್ಕಾಪಟ್ಟೆ ಕಷ್ಟಪಟ್ಟುಕೊಂಡು ಅಥವಾ ತೆವಲಿಕೊಂಡು ಹೋಗ್ಬೇಕಾಗುತ್ತೆ. ಸೊ ಇದಕ್ಕೆ ಆರಾಮಾಗಿ ಬರ್ಬೋದು ನಾವು, ಯಾವುದು ಮಾಡ್ಕೊಂಡು ಯಾವುದು ಆರಾಮಾಗಿ ಸಾಧಾರಣವಾಗಿ ನಾವು ಹೇಗೆ ಬರ್ತೇವೆ ಹಾಗೆಯೇ ಬರ್ಬೋದು. ಇದಕ್ಕೆ ಏನು ತೊಂದರೆ ಇಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಬನ್ನಿ. ನಾನು ಯಾವುದಪ್ಪ ಅಂದರೆ ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಸೊ ಇದರ ಗುಹೆಯ ಹೆಸರು ಮೈನಾಗಿ ಪರ್ಪಳೆ ಗುಹೆ ಅಂತ.
ಇದಕ್ಕಿಂತ ಮೊದಲು 4-5 ಸಾವಿರ ವರ್ಷಗಳ ಹಿಂದೆ ಈ ಗುಹೆ ಒಳಗಡೆ ಎಲ್ಲ ಮನುಷ್ಯರೆಲ್ಲ ವಾಸಿಸ್ತಿದ್ರಂತೆ. ಹಾಗೆ ಕತೆ ಇದೆ, ಕೆಲವರು ಹೇಳ್ತಾ ಇದ್ದಾರೆ ಹಾಗೆ ಕತೆ ಇದೆ ಅಂತ. ಹಾಗಿರ್ಬೋದು, ಇದು ಮನುಷ್ಯರಿಗೆ ವಾಸಿಸ್ಲಿಕ್ಕೆ ಯೋಗ್ಯ ಅಂತ ನನ್ನ ಅನಿಸಿಕೆ. ನೋಡಿ, ಇಲ್ಲಿ ಕೂಡ ಒಂದು ಪ್ಲಾಸ್ಟಿಕ್ ಇದೆ, ಹೊರಗಡೆ ತೆಕ್ಕೊಂಡು ಹೋಗುವ ಪ್ಲಾಸ್ಟಿಕ್. ಇದು ಪ್ಲಾಸ್ಟಿಕ್ ಅಲ್ಲ, ಇದು ಬೋರ್ಡ್. ಇಲ್ಲಿ ಕೂಡ ಹಾಗೆ ಹಣ ಹಾಕಿದ್ದಾರೆ ನೋಡಿ, ಇಲ್ಲಿ 2 ರೂಪಾಯಿ 1 ರೂಪಾಯಿ ಉಂಟು ನೋಡಿ. ದೀಪ ಎಲ್ಲ ಇಟ್ಟು, ದೀಪ ಎಲ್ಲ ಉಂಟು, ದೀಪ ಎಲ್ಲ ಇತ್ತು, ತೆಂಗಿನಕಾಯಿ ಇತ್ತು ದಿವಸ ನೋಡಿ ಇಲ್ಲಿ. ಸೊ ನಾನೇನಪ್ಪ ಅಂದರೆ, ನಾನು ಒಬ್ಬನೇ ಬಂದದ್ದು, ನಾನು ಊರಿನವರನ್ನು ಕರ್ಕೊಂಡು ಬರಲಿಲ್ಲ. ನಾನು ಅವ್ರ ಹತ್ರ ಕೇಳಿದೆ, ಊರಿನವ್ರ ಹತ್ರ ಇದಕ್ಕೆ ಹೋಗ್ಬೋದು ಅಂತ. ಅವ್ರು ಹೇಳಿದರು, ನೀವು ಒಬ್ಬರೇ ಹೋಗಿ, ಏನಾಗಲ್ಲ, ಏನು ತೊಂದರೆ ಇಲ್ಲ, ಅದು ಆರಾಮಾಗಿ, ಅದು ಸೇಫ್ ಅಂತ ಹೇಳಿದ್ದು. ಅದ ಕಾರಣ ನಾನು ಒಬ್ಬನೇ ಬಂದು ನಿಮಗೆ ತೋರಿಸಿದ್ದು. ಇಲ್ಲಾಂದರೆ ನಾನು ಊರಿನ ಜನರನ್ನು ಯಾರನ್ನೊಬ್ಬರನ್ನು ಕರ್ಕೊಂಡು ಬರ್ತಾ ಇದ್ದೆ. ಸೊ ಹಾಗಾಗಿ ತುಂಬ ಖುಷಿ ಆಯಿತು ನೋಡಿ. ನಾನು ಈ ರೀತಿಯಾಗಿದೆ ನೋಡಿ, ಎಷ್ಟು ವಿಸ್ತಾರವಾಗಿದೆ ನೋಡಿ, ಈ ರೀತಿಯಾಗಿದೆ ನೋಡಿ. ಅಲ್ಲಿಂದ ನಾವು ಹೋಗ್ತಾ ಇರೋದು ಅದೊಂದು ಸೈಡ್, ಅಲ್ಲಿ ಸ್ವಲ್ಪ ಒಳಗಡೆ ಹೋಗ್ಲಿಕ್ಕೆ ಆಗ್ತದೆ. ಅದನ್ನು ಆ ಶಕ್ತಿಪೀಠ ಅಲ್ಲಿರೋದು ನೋಡಿ, ಅದಕ್ಕಿಂತ ಮೇಲೆ ಹತ್ಲಿಕ್ಕೆ ಆಗ್ತದೆ. ಸೊ ಹತ್ಬೋದು, ತುಂಬ ದೊಡ್ಡದಾಗಿದೆ. ಈ ಸೈಡ್ ತುಂಬ ಸ್ವಲ್ಪ ಒಳಗೆ ಹೋಗಿದೆ, ಡೀಪ್ ಆಗಿ ಹೋಗಿದೆ. ಈ ಸೈಡ್ ಇಷ್ಟೇ, ಇದು ಡೆಡ್ ಎಂಡ್ ನೋಡಿ, ಇದು ಸ್ವಲ್ಪ ಕೆಳಗಡೆ ಡೆಡ್ ಎಂಡ್. ಮತ್ತೆ ಚಿಕ್ಕ ಚಿಕ್ಕ ಗುಹೆ ನೋಡಿ, ಅಲ್ಲಿ ಅಂಬರೀಷ ಗುಹೆಯಲ್ಲಿ ತುಂಬ ಇತ್ತು ಇಂಥ ಚಿಕ್ಕ ಚಿಕ್ಕ ಗುಹೆ ನೋಡಿ, ತೋರಿಸ್ತಾರೆ ಇಂಥದ್ದು, ಇಂಥ ಚಿಕ್ಕ ಚಿಕ್ಕ ಗುಹೆ ನೋಡಿ. ಇದು ಇಂಥ ಚಿಕ್ಕ ಚಿಕ್ಕ ಗುಹೆ ಇತ್ತಲ್ಲ, ಅಂಬರೀಷ ಗುಹೆಯಲ್ಲಿ ತುಂಬ ಇತ್ತು. ತುಂಬ ಅಂದರೆ ಒಂದು 50-60 ಇತ್ತು ಇಂಥ ಗುಹೆ. ಈ ಗುಹೆ ಇಲ್ಲಿ ಸ್ವಲ್ಪ ಕಮ್ಮಿ. ಈ ಬಾವಲಿ ಉಂಟು, ಬಟ್ ಆಚೆ ಹೋದ್ರೆ ಬಾವಲಿ ಸಿಗ್ತದೆ, ಈಚೆ ಕಮ್ಮಿ ಬಾವಲಿ. ಮೇಲ್ಗಡೆ ನೋಡಿ, ಈ ರೀತಿ ಆಗಿದೆ ನೋಡಿ, ಮೇಲ್ಗಡೆ ಇದೆ. ಇದಿಷ್ಟು ಪರ್ಪಳೆ ಗುಹೆಯ ಒಳಗಡೆ ಈ ರೀತಿಯಾಗಿದೆ. ಸೊ ಬನ್ನಿ ನಾವು ಹೊರಗಡೆ ಹೋಗುವ. ಪ್ಲಾಸ್ಟಿಕ್ ಬಾಟ್ಲಿಯನ್ನು ಹೊರಗೆ ತಕೊಂಡು ಹೋಗುವ. ನೋಡಿ, ನೋಡಿ ಬೇರೆ ನೋಡಿ, ಹೀಗೆ ಇದೆ. ಇಲ್ಲಿ ಕೂಡ ಒಂದಿದೆ ನೋಡಿ, ಹೋಗುವಾಗ ತಕೊಂಡು ಹೋಗುವ ಈ ಪ್ಲಾಸ್ಟಿಕ್ ಅನ್ನು. ಸೊ ಈಗ ಹೊರಗೆ ಬಂದಾಗ ಸ್ವಲ್ಪ ಬಿಸಿ ಬಿಸಿ ಆಗ್ತಾ ಇದೆ, ಒಳಗಡೆ ತುಂಬ ಕೋಲ್ಡ್ ಇತ್ತು. ಗೈಸ್, ಕೊನೆಯದಾಗಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ತೋರಿಸಿದೆ ಪರ್ಪಳೆ ಗುಹೆ ಒಳಗಡೆ ಯಾವ ರೀತಿ ಇದೆ, ಎಷ್ಟು ದೊಡ್ಡದಾಗಿದೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಾರದಲ್ಲಿ ಮತ್ತೊಂದು ಸ್ಪೆಷಲ್ ಆದಂತಹ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬಾಯ್.